ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲ್ಗೂರು ಕ್ಷೇತ್ರದಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಎಂದು ಬಂದ 60ರ ಅಜ್ಜಿ ತಮ್ಮ ಹಳೆಯ ಬಟ್ಟೆಗಳನ್ನು ನದಿಗೆ ಬಿಡಲು ಹೋದಾಗ ಕೃಷ್ಣಾ ನದಿ ದಡದಲ್ಲಿ ಕಾಲು ಜಾರಿ ಬಿದ್ದಿರುವ ಘಟನೆ ನಡೆದಿದೆ. ಇನ್ನು ಅಜ್ಜಿಗೆ ಈಜು ಬರುವುದರಿಂದ ನದಿಯಲ್ಲಿ ಈಜುತ್ತಾ ಮತ್ತು ನೀರಿನ ರಭಸಕ್ಕೆ ಮುಂದೆ ಕಾಳಗಿ ಗ್ರಾಮದ ರೈತರ ಹೊಲದಲ್ಲಿ ದಡ ಸೇರಿದ್ದಾಳೆ. ನಂತರ ಸ್ಥಳೀಯರು ನೋಡಿ ಕಾಳಗಿ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇವರು ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನವರು ಎಂದು ತಿಳಿದುಬಂದಿದೆ. ಅಜ್ಜಿ ಕೃಷ್ಣಾ ನದಿ ನೀರಲ್ಲಿ ಉಳಿದು ಬಂದಿದ್ದು ದೇವರ ಪವಾಡವೆಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಕೆಲವೊಂದು ಜನ ಅಜ್ಜಿ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಿದ್ದಾರೆ. ನಂತರ ಅಜ್ಜಿ ಸಂಬಂಧಿಕರಿಗೆ ದೂರವಾಣಿ ಕರೆ ಮುಖಾಂತರ ತಿಳಿಸಿ ಕರೆದುಕೊಂಡು ಹೋಗಲು ತಿಳಿಸಿದ್ದಾರೆ. ನಾನೇ ಇದ್ದೀನಿ ಸರ್ 60 ವರ್ಷನೇ ಏನು ಪೆಟ್ಟಿಗೆ ಏನೋ ಆಗಿಲ್ಲಮ್ಮ. ಫೋಟೋ ತೆಗಿ ನಮಗ್ ಸಿಗಂಗಿಲ್ಲ. ಈ ಪ್ರಮಾಣ ಬರ್ಬೇಕಾದ್ರ ನಮ್ಮ ತಾಯಿ ಯಾರು ಉಳಿದಿಲ್ರಿ ಇಲ್ಲಿ, ಯಾರು ಉಳಿದಿಲ್ಲ. ನೀವು ಹೋಳಿ ಬಂದ್ರಿ ಅಂತಂದ್ರೆ ನಮ್ಮ ದೇವರ ಇದಾಗೈತಿ. ನಾವು ಬಂದು ನೀವು ವಿಜಯ ಮಾಡ್ಬೇಕಾದ್ರೆ ಫುಲ್ ಆಟೋಮೆಟಿಕ್ ಓಸಿ ಬರ್ಬೇಕಾದ್ರೆ ಏನ್ರಿ ನಿಂದ್ರಿ ವ್ಯಾಪಾರ ಏನ್ರಿ ನೀವು ಇಂಥ ಮನುಷ್ಯ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಪಂಡಿತ್ PM ಭಟ್ ಗುರೂಜಿ. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಡೈವರ್ಸ್ ಪ್ರಾಬ್ಲಮ್, ಪ್ರೀತಿ ಪ್ರೇಮ ವಿಚಾರ, ಮಾಟ ಮಂತ್ರ ನಿವಾರಣೆ, ಮನೆಯಲ್ಲಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಮಕ್ಕಳ ವಿದ್ಯಾಭ್ಯಾಸ ತೊಂದರೆ, ಸಂತಾನ ಪ್ರಾಪ್ತಿ, ಬಿಸಿನೆಸ್, ವಹಿವಾಟು ತೊಂದರೆ, ವಿಶೇಷ ಸೂಚನೆ, ಧನವಶ, ಶತ್ರುನಾಶ, ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಭಾಗ್ಯವಂತ ದೇವಿ ಪೂಜಾ ಶಕ್ತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮೂಲಕವೂ ನಿಮ್ಮ ಭವಿಷ್ಯ ಹಾಗೂ ಪರಿಹಾರವನ್ನು ತಿಳಿಸುತ್ತಾರೆ. 9 ದಿನದಲ್ಲಿ ಶಾಶ್ವತ ಪರಿಹಾರ. ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 170, ಗಾಂಧಿ ಚೌಕ್, ಬಿಜಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 98803604335.